ರಾತ್ರಿ ರಿಸೆಪ್ಷನ್ ಆಗಿತ್ತು. ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ಮದುವೆನೇ ಬೇಡ ಅನ್ನಲು ವಧು. ಹಸೆಮಣೆ ಏರೋ ಮೊದಲೇ ನೀರಿಗಾಗಿ ಮದುವೆನೇ ಮುರಿದು ಬಿದ್ದಿತು. ತಿರುವೀರಿನ ಬಲಿಜ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದ್ದಂಥ ಮದುವೆ. ಕುಡಿಯೋ ನೀರಿನ ವಿಚಾರಕ್ಕೆ ಗಲಾಟೆ ಆಗಿದೆ. ಮದುವೆ ಕ್ಯಾನ್ಸಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ನಡೆದಿರುವಂಥ ವಿಚಿತ್ರ ಘಟನೆ. ಮದುವೆ ಯಾವುದಕ್ಕೂ ಮುರಿದು ಬಿದ್ದಿದ್ದನ್ನು ನೋಡಿದ್ವಿ. ಆದರೆ ಬರೀ ನೀರಿಗಾಗಿ, ಕುಡಿಯೋ ನೀರಿಗಾಗಿ ಮದುವೆಯೇ ಮುರಿದು ಬಿದ್ದಿದೆ. ರಾತ್ರಿ ರಿಸೆಪ್ಷನ್ ಆಗಿತ್ತು, ಬೆಳಗ್ಗೆ ಮದುವೆ ಇತ್ತು. ರಿಸೆಪ್ಷನ್ನಲ್ಲಿ ವಧು ವರರು ಎಲ್ಲರೂ ಭಾಗಿಯಾಗಿತ್ತು. ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ನನಗೆ ಮದುವೆ ಬೇಡ ಅಂತ ಮುರಿದೇ ಬಿದ್ದು ಹೋಗಿದೆ ಮದುವೆ. ಹಸೆಮಣೆ ಏರಿದ್ದಂಥ ವಧು ಮದುವೆ ಬೇಡ ಅಂಥೇಳಿ ಮದುವೆಯನ್ನೇ ನಿರಾಕರಿಸಿದಾಳೆ. ಮದುವೆ ಮುರಿದು ಬಿದ್ದಿದೆ. ಕಾರಣ ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ ಅಂತ ಗಲಾಟೆ ಆಗಿತ್ತಂತೆ. ನೋಡಿ, ಮದುವೆ ಕ್ಯಾನ್ಸಲ್ ಆಗಿ ಜನ ಅವ್ರ ಪಾಡ್ಗವ್ರು ವಾಪಸ್ ಹೋಗ್ತಾ ಇದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನಿನ್ನೆ ರಿಸೆಪ್ಷನ್ನು, ಇವತ್ತೀಗ ಬಹಳ ಅದ್ಧೂರಿಯಾಗಿ ಮದುವೆ ಆಗಬೇಕಾಗಿತ್ತು. ಖುಷಿಯಿಂದ ಮದುವೆ ಆಗಿ ಇನ್ನೇನು ಊಟ ಮುಗಿಸಿ ಮನೆಗೆ ಹೋಗುವಂಥ ಟೈಮು. ಆದರೆ ಮದುವೆನೇ ಮುಗಿಸಿ ಮದುವೆ ಇಲ್ಲದೆ ಬರೀಗೈಯಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ರಾಘವೇಂದ್ರ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ಯಾವ ಕಾರಣಕ್ಕಾಗಿ ಮದುವೆ ಮುರಿದು ಬಿತ್ತು ಅಂತ, ಅದು ಕೇವಲ ಕುಡಿಯೋ ನೀರಿಗೋಸ್ಕರ ಗಲಾಟೆ ಆಯಿತು ಅಂತ ಹೇಳಿದ್ರೆ ನಂಬೋದಕ್ಕಾಗ್ತಾ ಇಲ್ಲ. ವಾಸುದೇವೇನು, ನಿನ್ನೆ ಜಗಳೂರು ಮೂಲದ ಮನೋಜ್ ಕುಮಾರ್ ಹಾಗೂ ಶಿರಾ ಮೂಲದ ಅಡಿತಾ ಅನ್ನುವಂತ ಇಬ್ಬರು ಕೂಡ ಎಂಜಿನಿಯರ್ಸ್ ಹಿರಿಯೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ಬಲಿಜ ಕಲ್ಯಾಣ ಮಂಟಪದಲ್ಲಿ ಮದುವೆ ನಿರ್ಧಾರ ಆಗಿತ್ತು. ಒಂದ್ ವೇಳೆ ಮದುವೆ ಮುಗಿದ ಇಷ್ಟೊತ್ತಿಗೆ ಖುಷಿಯಾಗಿ ಎರಡೂ ಕುಟುಂಬಗಳು ಕೂಡ ತಮ್ಮ ಮನೆಗಳಿಗೆ ತೆರಳ್ತಾ ಇದ್ರು. ಆನಂದದಾಯಕವಾದ ಜೀವನವೂ ಕೂಡ ಶುರು ಆಗ್ತಾ ಇತ್ತು. ಆದ್ರೆ ತಡರಾತ್ರಿ ಕೂಡ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದ್ದು, ಗಂಡು ಬೀಗರು ಮತ್ತು ಹೆಣ್ಣು ಬೀಗರ ಮಧ್ಯೆ ಒಂದು ಕುಡಿಯುವ ನೀರಿಗಾಗಿ ಗಲಾಟೆ ಶುರುವಾಗಿತ್ತು ಅಂತಕ್ಕಂಥ ವಿಚಾರ ಕೂಡ ಈ ಹಿಂದೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ ಕೂಡ ಮದುವೆಯ ಸಂದರ್ಭದಲ್ಲಿ ಬೆಳಿಗ್ಗೆ ಕೂಡ ಏನೋ ಒಂದು ತಿಂಡಿ ತಿಂತಕ್ಕಂಥ ಸಂದರ್ಭದಲ್ಲಿ ಗಂಡು ಬೀಗರು ಸ್ವಲ್ಪ ತಡವಾಗಿ ಬಂದಂತಹ ವ್ಯಕ್ತಿಗಳೇನಿರ್ತಾರೆ, ಅವ್ರಿಗೆ ತಿಂಡಿ ಮತ್ತು ನೀರಿನ ವ್ಯವಸ್ಥೆ ಆಗಿರ್ಲಿಲ್ಲ. ತಿಂಡಿ ಹೋಗ್ಲಿ, ಅಟ್ಲೀಸ್ಟ್ ನೀರಾದ್ರೂ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಗಂಡು ಬೀಗರ ಕಡೆಯವರು ಹೆಣ್ಣು ಬೀಗರ ಕಡೆಯವ್ರಿಗೆ ಹೇಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ನೀರನ್ನ ತರಬೇಕಾಗಿತ್ತು ಅಲ್ಲಿಂದ ಅಂತ ಹೇಳ್ಬಿಟ್ಟು ಒಂದು ಮಾತಿನ ಚಕಮಕಿ ಅವರಿಬ್ಬರು ಮಧ್ಯೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವೈರುಧ್ಯಗಳು ಉಂಟಾಗತ್ತೆ. ಪರಸ್ಪರ ಒಬ್ರಿಗೊಬ್ಬರ ಮಧ್ಯೆ ವಾಗ್ವಾದಗಳು ನಡೆದು ಅದು ಹಿರಿಯರ ಮಟ್ಟಕ್ಕೂ ಕೂಡ ತಲುಪತ್ತೆ. ಸಣ್ಣವರು ಏನೋ ಹಿರಿಯರು ಸಂಭಾಳಿಸ್ಕೊಂಡು ಹೋಗೋಣ ಅಂತಿದ್ರೆ ಸುಖಮಯವಾಗಿರ್ತಕ್ಕಂಥ ಈ ಮದುವೆ ಮುಕ್ತಾಯ ಆಗ್ತಿತ್ತು. ಆದ್ರೆ ದೊಡ್ಡವರು ಕೂಡ ಈಗ ಸಣ್ಣವರು ಮಾಡಿರ್ತಕ್ಕಂಥ ಜಗಳಕ್ಕೆ ಒಂಚೂರು ಎಲ್ಲೋ ಬೆಂಬಲವನ್ನ ಸೂಚಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಮದುವೆ ಮುರಿದು ಬಿದ್ದಿರ್ತಕ್ಕಂಥದ್ದು. ಕೇವಲ ಒಂದು ಕುಡಿಯುವ ನೀರಾದ್ರೂ ಕೊಡ್ಬೋದಿತ್ತು ಅಂತಕ್ಕಂಥ ವಿಚಾರವಾಗಿ ಜಗಳ ಶುರುವಾಗಿದ್ದು, ಸದ್ಯ ಮದುವೆಯೇ ಮುರಿದು ಬಿದ್ದು ಇಬ್ಬರು ಕೂಡ ಗಂಡು ಬೀಗರ ಪಕ್ಷದವರು ಮತ್ತು ಹೆಣ್ಣು ಬೀಗರ ಪಕ್ಷದವರು ಇಬ್ಬರು ಕೂಡ ಒಂದು ಜ್ಯೋತಿಮೂರೆಯನ್ನು ಹಾಕಿಕೊಂಡು ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.